ಆ ದಂಪತಿಗಳು ಕೂಲಿ ನಾಲಿ ಮಾಡಿಕೊಂಡು ಜೀವನ ಕಟ್ಕೊಂಡಿದ್ರು. ಬರೋ ಅಲ್ಪ ಸ್ವಲ್ಪ ಹಣದಲ್ಲಿ ಅರಮನೆ ಆವರಣದ ಮನೆಯಲ್ಲಿ ಜೀವನ ಸಾಗಿಸ್ತಿದ್ರು. ಬಡತನ ಇದ್ರು ತಮ್ಮ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಕಷ್ಟಪಡ್ತಿದ್ರು. ಕಾಲೇಜಿಗೆ ಹೋಗೋ ಮಕ್ಕಳ ಫೀಸ್ ಕಟ್ಟೋದಕ್ಕೆ ಸಾಲ ಮಾಡಿ ಮನೆಯಲ್ಲಿಟ್ಟಿದ್ರು. ಆದರೆ ಕೆಲಸಕ್ಕೆ ಅಂತ ಹೊರ ಹೋಗಿ ವಾಪಸ್ ಬಂದವ್ರಿಗೆ ಒಂದು ದೊಡ್ಡ ಆಘಾತವೇ ಕಾದಿತ್ತು. ಇದು ಬೆಂಗಳೂರು ಅರಮನೆ ಆವರಣದಲ್ಲಿರುವ ಒಂದು ಪುಟ್ಟ ಮನೆ. ಅರಮನೆಯಲ್ಲಿ ಕೆಲಸ ಮಾಡುವ ಶ್ರೀನಿವಾಸ್ ಎಂಬಾತ ತಮ್ಮ ಕುಟುಂಬ ಸಮೇತ ಈ ಮನೆಯಲ್ಲಿ ವಾಸ ಮಾಡುತ್ತಿದ್ದಾನೆ. ಆದರೆ ನಿನ್ನೆ ಮಧ್ಯಾಹ್ನ ಹಾಡಹಗಲೇ ಮನೆಯಲ್ಲಿ ಕಳ್ಳತನವಾಗಿದ್ದು ಹಣ ಆಭರಣ ದೋಚಿ ಕದೀಮರು ಎಸ್ಕೇಪ್ ಆಗಿದ್ದಾರೆ. ನಿನ್ನೆ ಶ್ರೀನಿವಾಸ್ ಮತ್ತು ಪತ್ನಿ ಕೆಲಸಕ್ಕೆ ಹೋಗಿದ್ರೆ 3 ಹೆಣ್ಣು ಮಕ್ಕಳು ಕಾಲೇಜಿಗೆ ಹೋಗಿದ್ರು. ಈ ವೇಳೆ ಮನೆಯಲ್ಲಿ ಯಾರೂ ಇಲ್ಲದನ್ನ ಗಮನಿಸಿದ ಕದೀಮರು ಮಧ್ಯಾಹ್ನ ಮನೆಯ ಬಾಗಿಲು ಮುರಿದು ಒಳಗೆ ಹೋಗಿದ್ದಾರೆ. ಬಳಿಕ ಬೀರುವಿನ ಡೋರ್ ಹೊಡೆದು ಮನೆಯಲ್ಲಿದ್ದ 60,000 ನಗದು, ಸಣ್ಣ ಪ್ರಮಾಣದ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. ಮೊನ್ನೆ ಮಧ್ಯಾಹ್ನ 1 ಗಂಟೆಲಿ ಆಗಿರೋದು. 1 ಗಂಟೆ ಸಮಯದಲ್ಲಿ ನನ್ನ ಮಗಳು ಕಾಲೇಜ್ಗೆ ಹೋಗಿದ್ದಾಳೆ, ಎಕ್ಸಾಮ್ ಇತ್ತು ಅವಳದು. ಅವಳು ಹೋಗಿದ್ದಾಳೆ 1:20ಕ್ಕೆ ಇನ್ನೊಬ್ಳು ಕಾಲೇಜಿಂದ ಬರೋ ಟೈಮ್, ಈ 20 ನಿಮಿಷ ಗ್ಯಾಪಲ್ಲಿ ಆಗಿರೋದು ಸರ್. ಅದು ಏನೇನು ಹೋಗಿದೆ ಸರ್? ಏನೂ ಇಲ್ಲ, ಬರೀ 60,000 ರೂಪಾಯಿ ಕ್ಯಾಶ್ ಇತ್ತು. ಅದು ಫೀಸ್ ಕಟ್ಟೋಣ ಅಂದ್ಬಿಟ್ಟು ತೊಗೊಂಡು ಬಂದು ಮಡಗಿದ್ದು. ಆ ಕ್ಯಾಶ್ನ ಎತ್ಕೊಂಡು ಹೋಗಿದ್ದಾರೆ. ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಯತ್ನ ಪಟ್ಟಿಲ್ಲ. ಆದರೆ ಬೀರುಗಳನ್ನೆಲ್ಲ ಬ್ರೋಕನ್ ಮಾಡಿದ್ದಾರೆ. ಬಾಗಿಲು ಓಪನ್ ಮಾಡಿದ್ದಾರೆ, ಚಿಲ್ಕನ ಕಿತ್ತಾಕ್ಬಿಟ್ಟು ತಿರ್ಗಾ ಒಳಗಡೆಗೆ ಬಂದು ಲಾಕರ್ಗಳೆಲ್ಲನೂ ಬ್ರೋಕನ್ ಮಾಡಿದ್ದಾರೆ. ಅದರಲ್ಲಿ ಒಂದು ಲಾಕರ್ ಮಾತ್ರ ಓಪನ್ ಆಗಿದೆ, ಇನ್ನೊಂದು ಬೀರೋದು ಓಪನ್ ಆಗಿಲ್ಲ. ಅದು ಬ್ರೋಕನ್ ಮಾಡಿದ್ದಾರೆ, ಓಪನ್ ಆಗಿಲ್ಲ. ಅದು ಸರ್ ಯಾರು ಮಾಡಿರ್ಬೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನು ಕಳ್ಳತನವಾದ ಹಣವನ್ನ ಮಕ್ಕಳ ಕಾಲೇಜು ಫೀಸ್ ಕಟ್ಟಲು ಶ್ರೀನಿವಾಸ್ ಸಾಲ ಮಾಡಿ ತಂದು ಇಟ್ಟಿದ್ರಂತೆ. ಈಗ ಆ ಹಣ ಕಳ್ಳರ ಪಾಲಾಗಿದೆ. ಅಲ್ಲದೆ ಮನೆಯ ಬಳಿ ಯಾವುದೇ CCTV ಇಲ್ಲ. ಯಾರೋ ಹುಡುಗರು ಮನೆ ಬಳಿ ಬಂದಿದ್ರು ಅಂತ ಸ್ಥಳೀಯರು ನೋಡಿರುವುದಾಗಿ ಹೇಳಿದ್ದಾರಂತೆ. ಆದ್ರೆ ಗೊತ್ತಿರುವ ಹುಡುಗರೇ ಈ ಕಳ್ಳತನ ಮಾಡಿದ್ದಾರೆ ಅನ್ನೋ ಅನುಮಾನ ಇದೆ. ಸದ್ಯ ಮನೆ ಕಳ್ಳತನ ಬಗ್ಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪೊಲೀಸರು ಮನೆ ಕಳ್ಳತನ ಮಾಡಿದ ಗ್ಯಾಂಗ್ ಪತ್ತೆ ಹಚ್ಚಲು ಶೋಧ ನಡೆಸಿದ್ದಾರೆ ಅಂತ ಹೇಳಿದ್ರು. ಒಂದು 4 ಜನ ಏನೋ ಈ ಕಡೆಗೆ ಪಾಸ್ ಆದರು ಅಂತ ಹೇಳಿದ್ರು. ಬರೀ ಅದಷ್ಟು ಮಾತ್ರ ಗೊತ್ತು ಅಷ್ಟೇ ಸರ್. ಸರ್ ಇಲ್ಲಿ CCTV ಯಾವುದೂ ಇಲ್ಲ ಸರ್. ಇಲ್ಲಿ ನೀವು ಇರಲಿಲ್ಲ ಮನೇಲಿ? ಸರ್ ನಾನು ಇರಲಿಲ್ಲ, ನಾನು ಕೆಲಸದ ಮೇಲೆ ಹೊರಗಡೆ ಹೋಗಿದ್ದೆ. ಮಿಸ್ಸಸ್ಸು ಕೆಲಸದ ಮೇಲೆ ಹೊರಗಡೆ ಹೋಗಿದ್ರು. ಇವರು ಸ್ಕೂಲ್ಗೆ ಮತ್ತು ಕಾಲೇಜ್ಗೆ ಹೋಗಿದ್ದರಿಂದ ಈ ಗ್ಯಾಪಲ್ಲಿ ಮಾಡಿರೋದು ಸರ್. ಆಗಲೇ ಮಾಡಿರ್ತಾರೆ ಅಂದರೆ ಯಾರಾದರೂ ಅಬ್ಸರ್ವ್ ಮಾಡಿ ಯಾರು ಇರ್ತಾರೆ? ಸರ್ ಅಬ್ಸರ್ವೇಷನನ್ನು ಮಾಡಿರ್ತಾರೆ ಸರ್, 100% ಮಾಡಿರ್ತಾರೆ. ಆದರೆ ಅಷ್ಟು ಧೈರ್ಯವಾಗಿ ಇಲ್ಲಿ ಇವತ್ತವರೆಗೂ ನಮಗೆ ಒಂದು ಭಯನೂ ಇರಲಿಲ್ಲ. ಇವತ್ತವರೆಗೂ ಕಳ್ತನ ಅನ್ನೋದೇ ಇಲ್ಲ ಇಲ್ಲಿ ನಮ್ಮ ಜಾಗದಲ್ಲಿ. ಇದು ಫಸ್ಟ್ ಟೈಮ್ ಆಗಿರೋದು ಸರ್. ಇದು ನೀವೇನು ಕೆಲಸ ಮಾಡ್ತೀರಿ? ಸರ್ ನಾನು ಗಾರ್ಡನ್ ಕೆಲಸ ಮಾಡ್ತೀನಿ. ಒಟ್ನಲ್ಲಿ ಮಕ್ಕಳ ಭವಿಷ್ಯಕ್ಕೆ ಬಳಕೆಯಾಗಬೇಕಿದ್ದ ಹಣ ಕಳ್ಳರ ಪಾಲಾಗಿದ್ದು ದುರಂತ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.